ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ನೀವು ಇಲ್ಲಿ ತನಕ ಕ್ರೈಮ್ ರಿಪೋರ್ಟರ್ನಲ್ಲಿ ರೌಡಿಗಳನ್ನ, ವಂಚಕರನ್ನ, ಹೆಣವಾಗಿ ಬಿದ್ದ ಅಮಾಯಕರನ್ನ, ದುಃಖ ತಪ್ತರನ್ನ, ದ್ವೇಷ ಕಾರೋರನ್ನ, ಹೀಗೆ ಸಾಕಷ್ಟು ಜನರನ್ನ ನೋಡಿದ್ದೀರಾ. ಕೆಲವು ಆಶ್ಚರ್ಯ ಆಗೋ ತರದ ಕಥೆ ಇರುತ್ತೆ, ಕೆಲವನ್ನ ನೋಡಿ ಅಯ್ಯೋ ಪಾಪ ಅಂದಿರ್ತೀರಿ. ಇನ್ ಕೆಲವು ಸಂದರ್ಭಗಳಲ್ಲಿ ಅಪಘಾತನೂ ಆಗಿರಬಹುದು. ಆದ್ರೆ ಇವತ್ತು ನಿಮ್ಮ ಕಣ್ಮುಂದೆ ಬರೋ ದೃಶ್ಯ ನೋಡಿ ಆಗುವಷ್ಟು ಆಘಾತ ಹಿಂದೆ ಯಾವತ್ತೂ ಆಗಿರಲ್ಲ, ಮುಂದೆ ಯಾವತ್ತೂ ಆಗೋದು ಬೇಡ. ಇದು ಸಾವಿನ ಮನೆಯ ಬಾಗಿಲಲ್ಲಿ ಮಲಗಿದ ನತದೃಷ್ಟನ ಕಥೆ, ವ್ಯಥೆ. ನಿಮ್ಮ ಕಣ್ಣನ್ನ ನಿಮಗೆ ನಂಬೋದಕ್ಕಾಗ್ತಿಲ್ಲ ಅಲ್ವಾ? ಇದೇನಪ್ಪ ಈ ಡೆಡ್ ಬಾಡಿ ಉಸಿರಾಡ್ತಿರೋ ಹಂಗ್ ಕಾಣಿಸ್ತಿದೆಯಲ್ಲ, ಏನ್ ಕಥೆ ಅಂತ ಅಂದ್ಕೊಂಡು ಇನ್ನೊಂದ್ಸಲ ನೋಡಿರ್ತೀರಾ. ಇದೇನು ಭ್ರಮೇನಾ ಅಂತ ಯೋಚಿಸಿರ್ತೀರಾ. ಕೊನೆಗೆ ಎಲ್ಲರಿಗೂ ಇದೇ ಥರ ಅನ್ನಿಸೋದ್ ನೋಡಿ ಇಲ್ಲ ಇವನು ಉಸಿರಾಡ್ತಿದ್ದಾನೆ ಅನ್ನೋ ನಿರ್ಧಾರಕ್ಕೆ ಬರ್ತೀರಾ. ಎಸ್, ಈತ ಸತ್ತಿರ್ಲಿಲ್ಲ. ಎದೆ ಬಡಿತ ಲಯ ತಪ್ಪಿತ್ತು ಅನ್ನೋದು ಬಿಟ್ರೆ ಜೀವಂತವಾಗಿದ್ದ. ಹೀಗೆ ಕೊನೆ ಕ್ಷಣಗಳನ್ನ ಎಣಿಸೋದು, ತುಳಸಿ ನೀರು ಬಿಡೋದೆಲ್ಲ ಸುಮಾರಾಗಿ ಎಲ್ಲಾ ಮನೆಗಳಲ್ಲೂ ನಡೆದಿರತ್ತೆ. ಮನೆಯಲ್ಲಿರೋ ವೃದ್ಧರ್ಯಾರೋ ಆಯಸ್ಸು ತುಂಬಿ ಸಾಯೋವಾಗ ಇಂಥ ದೃಶ್ಯಗಳ ಸಾಮಾನ್ಯ. ಆದ್ರೆ ಪ್ರಾಯದ ಹುಡುಗ ಹೀಗೆ ಸಾವಿನ ಮನೆಯ ಬಾಗಿಲಲ್ಲಿ ಮಲಗಿದ್ದು ಅನಾಹುತ. ಅದಕ್ಕಿಂತಲೂ ದೊಡ್ಡ ಅನಾಹುತ, ಆ ಸಾವಿನ ದೃಶ್ಯವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಹಿಂಗೆ ತೋರಿಸ್ತಿರೋದು ಅಂತ ತುಂಬಾ ಜನ ಯೋಚಿಸಿರ್ತಾರೆ. ಈ ಚಾನೆಲ್ಗಳ ಮಂದಿಗೆ ಮಾನವೀಯತೆನೇ ಇಲ್ವಾ? ಅಲ್ಲಿರೋ ಜನಕ್ಕಾದ್ರೂ ಬುದ್ಧಿ ಬೇಡವಾ? ಹೀಗೆ ಜೀವ ಹಿಡ್ಕೊಂಡು ಮಲಗಿರೋನ ಸುತ್ತ ಕೂತು ಕಣ್ಣೀರ್ ಹಾಕೋ ಬದಲು ಆಸ್ಪತ್ರೆಗೆ ಒಯ್ಯಬಹುದಿತ್ತಲ್ವಾ? ಎಲ್ರೂ ಸೇರಿ ಆ ಕೆಲಸ ಮಾಡಿದ್ರೆ ಅವನು ಬದುಕುಳಿತಿದ್ನೇನೋ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಅನಿಸಿರುತ್ತೆ. ಅಫ್ಕೋರ್ಸ್, ಆವತ್ತು ವಿಷಯ ಕೇಳಿ ಮಂಡ್ಯ ಜಿಲ್ಲೆ ಪಾಂಡವಪುರದ ಒಡ್ಡರಹಳ್ಳಿಗೆ ಹೋದ ನಮ್ಮ ವರದಿಗಾರನಿಗೆ ಕೂಡ ಅಲ್ಲಿನ ಪರಿಸ್ಥಿತಿ ನೋಡಿ ಈತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತಾನೆ ಅನಿಸಿದ್ದು. ಕ್ಯಾಮೆರಾ ಹೊರತೆಗೆಯೋ ಮೊದಲು ಯಾಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗದೆ ಇಲ್ಲಿಟ್ಕೊಂಡಿದ್ದೀರಾ ಅಂತ ಬೈದಿದ್ರು. ಆಗ್ಲೇ ಈ ಜನ ಈತನನ್ನ ಬದುಕಿಸಿಕೊಳ್ಳೋದಕ್ಕೆ ತಾವು ಮಾಡಿದ ಪ್ರಯತ್ನಗಳನ್ನ ವಿವರಿಸಿದ್ರು. ಜೀವ ಸ್ವಲ್ಪ ಗುಟ್ಟು ಜೀವ ಐತೆ ಸರ್. ಆಸ್ಪತ್ರೆ ಕರ್ಕೊಂಡ್ ಬಂದಿವಿ ಸರ್. ಅಲ್ಲ ಉಳ್ಕರಿಕಿಲ್ಲ ಅಂದ್ರು ಕರ್ಕೊಂಡ್ ಬಂದ್ಬಿಟ್ಟಿವಿ ಸರ್. ಇವರು ಆಸ್ಪತ್ರೆಗೆ ಹೋಗಿದ್ದು ಇವತ್ತಲ್ಲ, ವಾರದ ಹಿಂದೆ ಏನೋ ಅನಾರೋಗ್ಯ ಆಗಿ ಕಣ್ಣೆಲ್ಲ ಹಳದಿಯಾಗಿದೆ ಅಂದ್ಕೊಂಡು ಹೋಗಿದ್ರು. ಪರೀಕ್ಷಿಸಿದ ಡಾಕ್ಟ್ರು ಜಾಯಿಂಡಿಸ್ ಇರಬೇಕು ಅಂತ ಔಷಧಿ ಕೊಟ್ರು. ಅದು ಪ್ರಯೋಜನಕ್ಕೆ ಬರಲಿಲ್ಲ. ನಂತರ ಪರಿಸ್ಥಿತಿ ಚಿಂತಾಜನಕವಾದಾಗ ಮತ್ತೆ ಆಸ್ಪತ್ರೆಗೆ ಹೋಗಿದ್ದಾರೆ. ದೇಹದೊಳಗೆ ವಿಷ ಸೇರಿರೋದು ಕನ್ಫರ್ಮ್ ಆಗಿದ್ದೆ ಆವಾಗ. ಆದ್ರೆ ತುಂಬಾ ದಿನ ಆಗೋಗಿದ್ರಿಂದ ಏನು ಮಾಡೋದಕ್ಕೂ ಆಗದ ಸ್ಥಿತಿ ತಲುಪಿಬಿಟ್ಟಿತ್ತು. ಡಾಕ್ಟರ್ಗಳು ಕೈ ಎತ್ತಿದ್ರು. ಸಾಯೋದೆ ನಿಜ ಅಂದ ಮೇಲೆ ಹುಟ್ಟಿದ ಊರಲ್ಲೇ ಬೆಳೆದ ಪರಿಸರದಲ್ಲೇ ತಮ್ಮವರ ನಡುವೆನೆ ಪ್ರಾಣ ಬಿಡ್ಲಿ ಅಂದ್ಕೊಂಡು ಕಣ್ಣೀರ್ ಹಾಕ್ತಾ ಇವನ್ನ ವಾಪಸ್ ಊರಿಗೆ ಕರ್ಕೊಂಡು ಬಂದ್ರು. ಹೀಗೆ ಸಾವಿನ ದವಡೆಯಲ್ಲಿ ಮಲಗಿದ್ದ ನತದೃಷ್ಟನ ಹೆಸರು ಉಮೇಶ. 30ರ ಪ್ರಾಯದ ಉಮೇಶ ಆ ಮನೆಗೆ ಒಬ್ಬನೇ ಮಗ. ಈಗ ಆ ಮನೆಗೆ ಆ ವ್ಯಕ್ತಿನೇ ಒಬ್ಬನೇ ಮಗ, ಇನ್ಯಾರಂದ್ರೆ ಯಾರಿಲ್ಲ. ಅವ್ರ ತಾಯಿಗೆ ಆಶ್ರಯ ಇದ್ದಾನೆ ಅವನು. ಈಗ ಇಡೀ ಆ ಕುಟುಂಬದ ಒಂದು ಇದೇ ಲಾಸ್ ಆಗಿದೆ. ತಾಯಿಗೆ ಆಸರೆಯಾಗಿದ್ದ ಜೀವ ಆಕೆಯ ಕಣ್ಣೆದುರಿಗೆ ನರಳಾಡ್ತಾ ಮಲಗಿದೆ. ಅದು ಸಾವಿನ ನರಳಾಟ ಆಗದೆ ಹೋಗಿದ್ರೆ
ಆಕೆ ಹೆಂಗೋ ಬದುಕಿಸಿಕೊಂಡಿರೋಳು. ಆದ್ರೆ ಈಗ ಪರಿಸ್ಥಿತಿ ಎಲ್ಲರ ಕೈಮೀರಿ ಹೋಗಿದೆ. ಇದ್ದೊಬ್ಬ ಮಗನಿಗೆ ವಿದಾಯ ಹೇಳಲೇಬೇಕಾದ ಪರಿಸ್ಥಿತಿ ಬಂದಿದೆ. ದುರಂತ ಅಂದ್ರೆ ಅವನಿನ್ನೂ ಸತ್ತಿಲ್ಲ. ಹಂಗಂತ ಬದುಕೋ ಯಾವ ಸಾಧ್ಯತೆನೂ ಇಲ್ಲ. ಇಂಥ ದೃಶ್ಯ ನೋಡೋ ದುಸ್ಥಿತಿ ಯಾವ ತಾಯಿಗೂ ಬರಬಾರದು. ಅಂದ ಹಾಗೆ ಉಮೇಶನ ಈ ಸ್ಥಿತಿಗೆ ಕಾರಣವಾದದ್ದು ಇಲಿ ಪಾಷಾಣ. ಈ ಇಲಿ ಪಾಷಾಣ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡವರು ಅದೆಷ್ಟು ಜನನೋ. ಆದ್ರೆ ಉಮೇಶ ಆತ್ಮಹತ್ಯೆ ಮಾಡಿಕೊಂಡಿದ್ದಲ್ಲ. ಯಾವತ್ತಿಗೂ ಈತ ಸಾಯೋ ಯೋಚನೆ ಮಾಡ್ತಾನೂ ಇರಲಿಲ್ಲ. ಆದ್ರೆ ಇವನ ಹೆಂಡತಿಗೆ ಆ ಕೆಟ್ಟ ಬುದ್ಧಿ ಬಂದ್ಬಿಟ್ಟಿದೆ. ಗಂಡನಿಗೆ ಸ್ವತಃ ವಿಷ ಉಣಿಸ್ಬಿಟ್ಟಿದ್ದಾಳೆ. ಆ ಬುದ್ಧಿಗೇಡಿ ಹೆಸರು ಲಕ್ಷ್ಮಿ. ಎಂಥ ದುಸ್ಥಿತಿ ನೋಡಿ. ಒಂದು ಕಡೆ ಉಮೇಶ ಈಗ ಸಾಯ್ತಾನೆ ಆಗ ಸಾಯ್ತಾನೆ ಅನ್ನೋ ಸ್ಥಿತಿಲಿ ಮಲಗಿದಾನೆ. ಇನ್ನೊಂದು ಕಡೆ ಅವನ ಹೆಂಡತಿಗೆ ಹಿಗ್ಗಾಮುಗ್ಗ ಒದೆ ಬೀಳ್ತಿವೆ. ಇವಳನ್ನ ಹಿಂಗೆ ಬಿಟ್ರೆ ನೊಂದ ಜನ ಇನ್ನೊಂದು ಹೆಣ ಬೀಳಿಸಿದ್ರು ಆಶ್ಚರ್ಯ ಇಲ್ಲ. ಅಂಥ ದುರ್ಘಟನೆ ನಡೆಯೋದು ಬೇಡ ಅಂತ ಅವಳನ್ನ ಎಲ್ಲರಿಂದ ತಪ್ಪಿಸಲಾಗಿದೆ. ಈಕೆಗೆ ಬೀಳ್ತಿರೋ ಏಟಿನಲ್ಲಿ ತಾನು ಪಾಲ್ ತಗೊಂಡು ಬಿಡಿಸಿಕೊಂಡು ಹೋದವಳು ಹೆಮ್ಮಾರಿ ಲಕ್ಷ್ಮಿಯ ಹೆತ್ತವಳು. ಏನೇ ಆದ್ರೂ ಹೆತ್ತವರಿಗೆ ಹೆಗ್ಗಣ ಮುದ್ದಲ್ವಾ. ಎಂಥ ಪರಿಸ್ಥಿತಿಲೂ ಮಕ್ಕಳನ್ನ ಕೈ ಬಿಡೋದಕ್ಕೆ ಯಾವ ತಾಯಿಯಿಂದಾನೂ ಆಗೋದಿಲ್ಲ. ಹಂಗಾಗಿ ಜೊತೆಗೆ ಜೈಲಿಗೂ ಹೊರಟಿದ್ದಾಳೆ. ಇನ್ನು ಈ ಉಮೇಶ, ಇವನ ಸ್ಥಿತಿ ನೋಡಿದ್ರೆ ಎಂಥವರಿಗಾದ್ರೂ ಮರುಕ ಬರುತ್ತೆ. ಜೀವನದುದ್ದಕ್ಕೂ ಜೊತೆಯಾಗೋ ಭರವಸೆಯಲ್ಲಿ ಮದುವೆ ಮಾಡಿಕೊಂಡವಳಿಗೆ ಗಂಡನ ಸ್ಥಿತಿ ನೋಡಿ ಕರುಣೆ ಬರಲಿಲ್ವಾ, ದುಃಖ ಆಗ್ಲಿಲ್ವಾ? ದುರಂತ ಅಂದ್ರೆ ವಿಷ ಹಾಕಿದ ಈ ಹೆಂಗಸಿಗೆ ಗಂಡ ತಕ್ಷಣ ಸಾಯ್ದೆ ವಾರ ಆದ್ರೂ ಬದುಕಿರೋದು ನೋಡಿ ಆಶ್ಚರ್ಯ ಆಗೋಗಿತ್ತಂತೆ. ಇಲಿ ಪಾಷಾಣ ತಿಂದ್ರೆ ಸಾಯೋದಿಲ್ವಾ ಅಂತ ಅವಳಮ್ಮನ ಹತ್ರನೂ ವಿಚಾರಿಸಿದ್ಲಂತೆ. ಆದ್ರೆ ಆಕೆನೆ ಆ ಕೆಟ್ಟ ಕೆಲಸ ಮಾಡಿದಾಳೆ ಅನ್ನೋದು ಮಾತ್ರ ಈ ಮೊದಲು ಯಾರಿಗೂ ಗೊತ್ತಿರಲಿಲ್ಲ. ಈಗ ಸ್ವತಃ ಲಕ್ಷ್ಮಿ ತಾನು ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ದಾಳೆ. ಪಕ್ಕ ಅವಳೇ ಒಪ್ಕೊಂಡಿರೋ ದೃಷ್ಟಿಯಿಂದ ನಮಗೂ ಕನ್ಫರ್ಮ್ ಆಗಿದೆ ಈ ವಿಚಾರದಲ್ಲಿ. ಜೀವ ಇನ್ನೇನೋ ಇವಾಗ ಇನ್ನೊಂದು ಗಂಟೆ ಅನ್ಬಹುದು ಅಷ್ಟೇ. ಗುಟುಕ್ ಜೀವದಲ್ಲಿ ಇದೆ, ಯಾವಾಗ ಏನಾಗ್ಬೋದು ಅಂತ ಗೊತ್ತಿಲ್ಲ. ಬಾರಿ ತುಂಬಾನೇ ಒಳ್ಳೆಗಿದೆ. ಅಂತೆ ಹುಡುಗ ಒಂದು ವಿಷ ಕೊಟ್ಟಿ ಆ ಹೆಂಡತಿ ಅವಳನ್ನು ಕೊಲೆ ಮಾಡಿದಳೆ ರೀತಿಯಲ್ಲಿ ಅವಳೇ ಒಪ್ಕೊಂಡಿದ್ದಾಳೆ. ಇವಳೇ ಒಪ್ಕೊಂಡ ಮೇಲೆ ಇನ್ನೇನು ಸಬೂತ್ ಬೇಕಲ್ವಾ? ಒಂದು ವೇಳೆ ಈಕೆ ಹೇಳಿರ್ದಿದ್ರು ಏನಾಯ್ತು ಯಾಕೆ ಹೀಗಾಯ್ತು ಅನ್ನೋ ಬಗ್ಗೆ ಎಲ್ಲ ತನಿಖೆ ನಡೀತಿತ್ತು. ನಂತರ ಆದ್ರೂ ಲಕ್ಷ್ಮಿ ಸಿಕ್ಕಿ ಬೀಳ್ತಿದ್ಲು, ಶಿಕ್ಷೆ ಅನುಭವಿಸ್ಲೇಬೇಕಾಗ್ತಿತ್ತು. ಆದ್ರೆ ಹಿಂಗೆ ಒದೇ ತಿಂತಿರ್ಲಿಲ್ಲವೇನೋ. ಇವಳಿಗೆ ಹೊಡಿಬೇಡಿ ಅನ್ನೋದಕ್ಕಾಗತ್ತ? ಕಟ್ಕೊಂಡ ಗಂಡನಿಗೆ ವಿಷ ಉಣಿಸಿದ ಹೆಂಡತಿನ ಕ್ಷಮಿಸೋದಕ್ಕಾಗತ್ತ? ಆದ್ರೂ ಅದ್ಯಾಕ್ ಹಂಗ ಮಾಡಿದ್ಲು, ಏನ ನಡೀತು ಕೇಳಬಹುದು. ಆ ಬಗ್ಗೆ ಲಕ್ಷ್ಮಿ ಮಾತಾಡ್ತಾಳೆ. ಉಮೇಶನ ತಾಯಿ ಕೂಡ ಅವತ್ತು ಅದೇನು ನಡೀತು, ಹೆಂಗ್ ವಿಷ ಬಿತ್ತು ಅನ್ನೋದನ್ನ ವಿವರಿಸ್ತಾಳೆ. ಎಲ್ಲಾನು ಕೇಳಿದ್ರೆ ಈ ಸಂಸಾರ ಬೇಕಿತ್ತ ಅಂತ ಅನಿಸೋದು ಮಾತ್ರ ಸತ್ಯ. ಎಂತ ಹೆಂಗಸ್ರಿ ಅವಳು. ಅಲ್ಲಿ ಅವಳ ಗಂಡ ಆಗ್ಲೋ ಈಗ್ಲೋ ಅನ್ನೋ ಹಾಗಿದ್ದಾನೆ. ಇವಳ ಕಣ್ಣಲ್ಲಿ ಹನಿ ನೀರ್ ಬರ್ಲಿಲ್ಲ ನೋಡಿ. ಸ್ವತಃ ವಿಷ ಹಾಕ್ತವಳಿಗೆ ಇನ್ನೆಂತಹ ದುಃಖ ಬಿಡಿ. ಆದ್ರೂ ಮನುಷ್ಯರಾದವರಿಗಿಷ್ಟು ಮಾನವೀಯತೆ ಅಂತ ಇರುತ್ತಲ್ವಾ? ಆ ಹುಡುಗಿಗೆ ಅದ್ಯಾಕಿಲ್ಲ, ಅವಳು ಅದೇನಂತಾಳೆ, ಅಲ್ಲಿ ನಡೆದಿರೋದೇನು ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ನೋಡೋಣ.